ಗಲಾಟೆಯಲ್ಲಿ ಪಾರ್ಟಿ ಲೀಡರ್ ಸತ್ಯಾನಂದನನ್ನೇ ಕೊಂದಿದ್ದೇನೆ. ಅದಕ್ಕೆ ನೀವು ಹೇಳ್ಬೋದು ಸರ್. ಹೆದರಲೇಬೇಕಾಗಿದೆ ಪಿಸಿ, ಹೆದರಲೇಬೇಕಾಗಿದೆ. ಇದನ್ನು ಮುಚ್ಚಕ್ಕೆ ಏನಾದರೂ ಪ್ಲಾನ್ ಮಾಡು. ಮೊನ್ನೆ ನಡೆದ ಎಲೆಕ್ಷನ್ ನಲ್ಲಿ ನಮ್ಮ ಧನರಾಜ್ ಅವರು MLA ಆಗಿದ್ದಾರೆ. ಈ ವಿಷಯನ ಅವರಿಗೆ ತಿಳಿಸಿದಾಯ್ತು ಬಿಡಿ. ಹೌದು, ಈಗಲೇ ಅವರಿಗೆ ಫೋನ್ ಮಾಡಿ ಈ ಕೇಸನ್ನ SP ಮುಟ್ಟಿಸಿದ್ದೇನೆ, ಮುಚ್ಚಿಸ್ಬಿಡ್ರಿ ಅಂತ ಹೇಳ್ತೀನಿ. ನೀನು ಯಾವುದೇ MLA ಎಪ್ಪಿರಲಿ, ಇದೇ ಡಿಪಾರ್ಟ್ಮೆಂಟ್ ಮಂತ್ರಿ ಹೇಳಿದರು ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ಹೇಳು, ಏನೇನು ಕೊಂಡಾಗ ಈ ಕೇಸ್ ನಡೆಸಿದೆ ಎಂಬುದನ್ನು. ಬನ್ನಿ ಸರ್. ಓ ಅಣ್ಣ, SP ಸಾಹೇಬನಿಗೆ ಈ ಜಿಲ್ಲೆಗೆ ಬಂದಿದ್ದಾರೆ. ಮಾತ್ರಕ್ಕೆ ಇದನ್ನೇನು ಮನೆಯನ್ನು ತಿಳಿದುಕೊಂಡಿದ್ದೀಯಾ? ಅಷ್ಟಕ್ಕೂ ಅಣ್ಣ ತಮ್ಮನೆ ಅಭಿಮಾನ ನಿಗದಿದ್ದಾರೆ. ದೇವರಂತಿರುವ ಅಣ್ಣನ ಕೈಗೆ ಬೇಡಿ ಹಾಕಿ ತಿರಲಿಲ್ಲ. ಅದನ್ನು ನಾನು ಕರ್ತವ್ಯಕ್ಕೆ ಚ್ಯುತಿ ಬರಬಾರದೆಂದು ಈ ಕೆಲಸ ಮಾಡಿದ್ದೇನೆ. ಅದೇ ಕರ್ತವ್ಯಕ್ಕೆ ಚ್ಯುತಿ ಬಾರದೆಂದೇ ನಾನೀಗ ಕೆಲಸ ಮಾಡಿಕೊಂಡಿದ್ದೇನೆ. ಹೇಳು, ಪಾಟೀಲ್ ಸತ್ಯನ ಕೊಲೆಗೆ ಯಾರು ಕಾರಣ? ಹೇಳು ಇನ್ಸ್ಪೆಕ್ಟರ್. ಅದು ನನಗೆ ಗೊತ್ತಿಲ್ಲ. ಯಾಕೆ ನಾಲಿಗೆ ತಲವರ್ತಾ ಇದೆಯಲ್ಲ, ಮುಖ ಬೆವರ್ತಾ ಇದೆಯಲ್ಲ, ಮರ್ಯಾದೆ ಈ ಕೆಲಸ ಒಪ್ಕೊತೀಯೋ ಇಲ್ಲ ಈ ನಿನ್ನ ಬಟ್ಟೆ ಬಿಚ್ಚಿ ನಾಲಿಗೆ ಚಾಟ ಕಟ್ಬಿಡು. ಹೇಳು ಇನ್ಸ್ಪೆಕ್ಟರ್, ಹೇಳು. ಇಲ್ಲ, ನಾನು ಅವನನ್ನು ಕೊಂದಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಿಷ್ಠಾವಂತ ಪೊಲೀಸ್ ಇನ್ಸ್ಪೆಕ್ಟರ್. ನಿಷ್ಠಾವಂತ ಪೊಲೀಸ್ ಇನ್ಸ್ಪೆಕ್ಟರ್ ನಿನಗೆನಿಯತ್ತು ಆ ಲುಚ್ಚ ನನ್ನ ಧನರಾಜನ ಮಾತನ್ನು ಕೇಳಿ ದೇವರಂತಿರುವ ಅಣ್ಣನ ಕೈಗೆ ಬೇಡಿ ಹಾಕಿ ನಡು ಬೀದಿಯಲ್ಲಿ ಎಳೆದುಕೊಂಡು ಬಂದು ಮರ್ಯಾದೆ ತೆಗೆಯಲ್ಲ. ನಿನಗೆಲ್ಲಿದೆಯೋ ನಿಯತ್ತು? ಕಾಕಿ ಬಟ್ಟೆಯನ್ನು ಹಾಕಿದ ಮಾತ್ರಕ್ಕೆ ನನ್ನ ಕೈಗೆ ತೆಗೆದುಕೊಳ್ಳುವ ನೀನು ಮನುಷ್ಯನಲ್ಲ, ರಾಕ್ಷಸ. ಸ್ಟಾಪ್ ಇಟ್. ಈ ನಾಡಿಗೆ ಬೇಕಾದ ವ್ಯಕ್ತಿ ಸತ್ಯವನ್ನು ಕೊಲೆ ಮಾಡಿ ಇಲ್ಲ ಅಂತ ಹೇಳ್ತಿದೀಯಾ? ಸಾವಿರ ಜನರ ಸಾಕ್ಷಿ ಪತ್ರ ಇದಕ್ಕೂ ನೀ ಬಾಯಿ ಬೆಳೆದಿದ್ದರೆ ಅವನು ಕೊಲೆ ಮಾಡುತ್ತಿರುವ ನಿನ್ನ ಫೋಟೋ ಸಮೇತ ಮಾರಿ ಹೋಗಿದ್ದೀನಿ. ಹುಷಾರ್. ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಪ್ರಜೆಗಳನ್ನು ಗುಂಡಿಗೆ ಕೊಂದು ನ್ಯಾಯವನ್ನು ನೆಲಸಮ ಮಾಡಿ ಅನ್ಯಾಯದ ಹಾದಿಯನ್ನು ಕರೆಯುವ ನಿನ್ನಂತವರನ್ನು ಕ್ಷಮಿಸಬೇಕು. ವಿಚಾರ ಮಾಡದೆ ತುತ್ತು ಕೊಟ್ಟವರನ್ನು ಬಿಟ್ಟು ಮುತ್ತು ಕೊಟ್ಟ ಮೋಹನಾಗಿರೋ ಸತ್ತಾಗಿ ಬಿದ್ದಿರುವ ನಿನ್ನಂತವರನ್ನು ಕ್ಷಮಿಸಬೇಕು. ಅಣ್ಣ ಹತ್ತಿಗರನ್ನ ದೇವರಿಂದ ಪೂಜಿಸುವ ಈ ಧರ್ಮದ ನಾಡಿನಲ್ಲಿ ಅಧರ್ಮದ ಹಾದಿಯನ್ನು ಕೈ ಮಾಡಿ ಕರೆಯುವ ನಿನ್ನಂತ ಥರ್ಡ್ ಕ್ಲಾಸ್ ಅಧಿಕಾರಿಯನ್ನು ಕ್ಷಮಿಸಬೇಕು. ನೋ ನೆವರ್. ಹಂಚಿಗೆ ಕೈ ಹಾಕಿ ಕಾಕಿಯ ಕರ್ತವ್ಯವನ್ನು ಮರೆತು ಈ ನಾಡತೆಯ ಮುಖಕ್ಕೆ ಮಸಿ ಬಳಿಯುವ ನಿನ್ನಂತ ಲಂಚದ ಅಧಿಕಾರಿಯನ್ನು ಕ್ಷಮಿಸಬೇಕೆ? ನೋ, ನಿನ್ನ ಥರ್ಡ್ ಕ್ಲಾಸ್ ಅಧಿಕಾರಿ ಕ್ಷಮಿಸಲು ಸಾಧ್ಯವೇ ಇಲ್ಲ. ಯಾರಿಗೊಳಗೆ ನೀನು ಬರಬೇಡ. ಇದೆಲ್ಲ ಸರಿಯಾಗಿ ಏನು ಕರೆಗರು ನೀ ಇಲ್ಲಿಗೆ ಬರಬಾರದು. ಹೋಗಿ ಆ ಧನರಾಜನಂತೆ ಚಕ್ಕಂದ ಹೊಡೆ. ನಾನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ನಿನ್ನದೇ ಅಧಿಕಾರ ನಡೆಸಿದೆಯಲ್ಲ, ನೋಡೋಣ. ನೀನು ಹಾಕಿದ ಪ್ಲಾನ್ ಅನ್ನು ಬುಡ ಮೇಲೂ ಮಾಡಿ ನಿನ್ನ ಅಧಿಕಾರ ಹುದ್ದೆನೆ ಬುಡ ಸಮೇತ ಕಿತ್ತು ಹಾಕಿಸಿ ಮತ್ತೆ ಇದೇ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿ ಬರಲಿಲ್ಲ ಅಂದರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ. ಬರ್ತೀನಿ, ನೆನಪಿರಲಿ. ನೀನು ಯಾರ ಬಲಾತ್ಕಾರದಿಂದ ಈ ರೀತಿ ಮಾತಾಡುತ್ತಿರೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಇನ್ಸ್ಪೆಕ್ಟರ್ ಆಗಿ ಮತ್ತೆ ಇದೇ ಸ್ಟೇಷನ್ಗೆ ಬರಬಹುದು. ಆದರೆ ಇದೇ ರೀತಿ ಹಾರಾಡಿ ಬಡವರನ್ನು ಬಂದು ಬಡಿದು ಆಡುವ ನಿನ್ನ ಹಕ್ಕಿಯ ರೆಕ್ಕೆಯನ್ನು ಕತ್ತರಿಸಿ ಆ ನಿನ್ನ ಧನಿಕ ದ್ವಾರ ಬಾಗಿಲಿಗೆ ನೇತು ಹಾಕಿ ಕೊನೆಗೆ ನ್ಯಾಯವೇನೆಂಬುದು ಈ ನಾಡ ತಾಯಿಗೆ ತೋರಿಸದಿದ್ದರೆ ನನ್ನ ಹೆಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರವೇಲ. ಇನ್ನು ಒಂದೆರಡು ತಿಂಗಳಿನಲ್ಲಿ ನಿನ್ನ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡಿ ಕಲ್ಕೋಬೇಕು. ಎಲ್ಲಿ ನೋಡಿದರಲ್ಲಿ ಲಂಚ, ಮೋಸ, ಕೊಲೆ, ದರುಡಿ ಈ ನಾಲ್ಕರ ಮದ ಏರಿಸಲು ನಾ ಸಿದ್ಧನಾಗಿ ನಿಂತಾದರೆ ಈ ನಾಡ ತಾಯಿ ಆತ್ಮಕ್ಕೆ ಶಾಂತಿ. ರಾಜ್, ನೀನೆಷ್ಟೇ ರಾಜಕೀಯ ದರಬರಿನಲ್ಲಿ ಎದೆ ಒಪ್ಪಿಸಿ ಮೆರೆದರು ಆ ನಿನ್ನ ಕೊಪ್ಪಿದ ದೇಹಕ್ಕೆ ನನ್ನ ನ್ಯಾಯದ ಗುಂಡು ಹಾಕಿ
ಮಂತ್ರಿಯಾಗಿ ಕಂತ್ರಿ ಮಾಡಲು ಹೊರಟ ನಿನ್ನ ಸ್ವತಂತ್ರ ಅಧಿಕಾರವನ್ನು ಕಿತ್ತು ಹಾಕಿ ನೆಲಸಮ ಮಾಡಿ ನ್ಯಾಯದ ಪತಾಕಿಯನ್ನು ಹಾರಿಸಲಿದ್ದರೆ ನನ್ನ ಹೆಸರು ಈ ಶಂಕರದೇವ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಆಯ್ತು ನಡೆಯಣ್ಣ, ಈಗಿನ ಕೇಸನ್ನು ಮುಂದೆ ನಾನು ಬಗೆಹರಿಸುತ್ತೇನೆ. ಬಿಸಿ ಒಳಗಡೆ ಇದ್ದ ಕೈದಿಗಳ ಬಗ್ಗೆ ಎಚ್ಚರದಿಂದಿರಿ. ಬಾ ಅಣ್ಣ, ಹೋಗೋಣ. ಆಯ್ತು ಸರ್. ಗಿರಿಜಾ, ಮನೆಯಲ್ಲಿ ಯಾರು ಕಾಣ್ತಾ ಇಲ್ವಲ್ಲಮ್ಮ? ಈ ಭಾಗದ ಶಾಸಕನಾಗಿ ಮಂತ್ರಿ ಆಗ್ತಾ ಇದ್ದಾನಂತೆ. ಅದಕ್ಕೆ ಮನೆಯವರೆಲ್ಲ ಸೇರಿ ಅವನ ಮೆರವಣಿಗೆಯಂತೆ ಹೋಗಿದ್ದಾರೆ ಬಾಬಾ. ಏನು ಧನರಾಜ ಮತ್ತೆ ಶಾಸಕನಾಗಿ ಮಂತ್ರಿಯಾಗಿರೋನೆ? ಶಿವ ಶಿವ, ಬಡವರನ್ನು ಕಾಪಾಡುವ ಭಾರ ಇನ್ನು ಮುಂದೆ ನಿನಗಿರಲಪ್ಪ. ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಯೋಚನೆ ಮಾಡ್ಬೇಡಿ. ಬನ್ನಿ, ಸಮಯ ಬಹಳ ಆಗಿದೆ, ಮೊದಲು ನೀವು ಊಟ ಮಾಡಿ. ಗಿರಿಜಾ, ಆದರೆ ತಮ್ಮಂದಿರವರು ಅವರ ಬಗ್ಗೆ ನೀವು ಯಾಕೆ ಮಾವು ಅಷ್ಟೊಂದು ಯೋಚನೆ ಮಾಡ್ತೀರಿ? ಇಲ್ಲದಕ್ಕೂ ನಾನು ಇದ್ದೀನಲ್ಲ, ಒಂದ್ ನಿಮಿಷ ಇಲ್ಲೇರಿ, ಒಳಗಡೆ ಹೋಗಿ ಊಟ ತೆಗೆದುಕೊಂಡು ಏನೋ ತಂದ್ರ, ಇದು ಯಾರ ಮನೆ ಎಂದು ಹಾಯಾಗಿ ಊಟ ಮಾಡ್ತಾ ಇದ್ಯಾ? ತಾಟು ಕೈ ಬಿಡು. ಮುಚ್ಚ ಬಾಯ್ನ, ಯಾರನ್ನ ಕೇಳಿ ಈ ಮನೆಗೆ ಕರೆಕ್ಟ್ಲಿ ತಿರ್ಗ ಅಂದು ಮಾಡಿದ್ದು ಸಾಲದೆ ಮತ್ಯಾವ ಕರಿತೆಯ ರಚಿಸಲು ಬಂದಿರುವೆ? ಹೊತ್ತು ಅನ್ನಕ್ಕೂ ಸಹ ಗತಿ ಇಲ್ಲದಂತಾಯ್ತೆ ಈ ಮನೆಯಲ್ಲಿ. ನುಡಿಯಬೇಡಲು ಇನ್ನೊಂದು ಸಲ ಶ್ರೀಕಾಂತನೆಂದು ಬರೀ ತುತ್ತು ಅನ್ನುವಕ್ಕೆ ದೊಡ್ಡ ನೀರು ಸಿಗಲಾರದನ್ನ ನೀನು ಉಣ್ಣುವ ಅನ್ನವೆನ್ನೋದು. ಮುಂದೆ ನಿಂತ ನೆಲ ನನ್ನದು, ಉಣ್ಣುವ ಅನ್ನ ನನ್ನದು. ಮರ್ಯಾದೆಯಿಂದ ಎಲ್ಲ ಆಸ್ತಿಯನ್ನು ಇದರಲ್ಲಿ ನನ್ನದೇನೂ ಇಲ್ಲ ಅಂತ ಸಹಿ ಹಾಕಿ ಉಟ್ಟ ಬಟ್ಟೆಯಿಂದಲೇ ಹೊರಗೆ ಹೋಗುಯೋ ಇಲ್ಲ ಕುತ್ತಿಗೆಗೆ ಕೈ ಹಾಕಿ ಹೊರಗೆ ದೂಕಬೇಕು. ಯಾಕೆ ಹೀಗೆ ಮಾತಾಡುತ್ತೀರಿ? ಹುಟ್ಟಿ ಬೆಳೆದ ಈ ಮನೆಯಲ್ಲಿ ನನ್ನದೇನು ಇಲ್ಲವೇ? ಅಂದರೆ ತಂದೆ ತಾಯಿಗೆ ನೀವು ಅಷ್ಟೇ ಮಕ್ಕಳಾಗಿದ್ದೀರಾ? ತುತ್ತು ಅನ್ನಕ್ಕೂ ಸಹ ಗತಿ ಇಲ್ಲದಂತಾಯಿತೆ ಈ ಮನೆಯಲ್ಲಿ ನನಗೆ. ಏನು ತಮ್ಮಿಂದ್ರ, ಹೇಳ್ರಿ. ನೀನು ಈ ಮನೆಯ ಮಗನಾಗಿದ್ದರೆ ಮೊದಲು ಆಸ್ತಿ ಪಾಲನ್ನು ಮಾಡಿ 50 ಲಕ್ಷ ಸಾಲವನ್ನು ತೆಗೆದುಕೊಂಡು ನಮಗೆಲ್ಲ ಆಸ್ತಿ ಪಾಲು ಮಾಡಿಕೊಟ್ಟು ಬಿಡು. ಇಲ್ಲ ಅಂದ್ರೆ ಎಲ್ಲ ಆಸ್ತಿಯನ್ನು ಸಹಿ ಮಾಡಿ ಹೊರಟು ಹೋಗು ಇಲ್ಲಿಂದ. ಏನ್ರಿಪ್ಪ ತಂದ್ಕೊಂಡ್ರಿ? 50 ಎಕರೆ ಜಮೀನ್ದಾರದ ನಾನು 20,000 ಸಾಲು ವಿನಃ ಒಂದು ಪೈಸಾ ಕೂಡ ತಂದಿಲ್ಲ. ಹಾಗಾದ್ರೆ ಈ 50 ಲಕ್ಷ ಅಂದ್ರೆ ನಾನೆಲ್ಲಿ ಮಾಡಿದೆ? ನಾನು ಎಲ್ಲಿಂದ ಸಾಲ ತಂದೆ? ಏನು ಇದರ ಅರ್ಥ? ಅರ್ಥ ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀನು ತಿಳುಕಾಟ ನಡೆಸಿದರೆ ನಿಕಟವಾಗಿ ಬರೀ ಚಾಟಿಯಿಂದಲೇ ನಾನು ಮಾತನಾಡಿಸಬೇಕಾಗಿತ್ತು. ಈ ಎತ್ತರ ಮರ್ಯಾದೆಯಿಂದ ಪಾಲ್ಮಾಡ. ನನ್ನ ತಮ್ಮ ಶಂಕರ ಬರುವವರಿಗೂ ಸಾಲು ಮಾಡಲು ಈ ಇದನ್ನು ಪಾಲು ಮಾಡಲು ಸಾಧ್ಯವಿಲ್ಲ. ಆ ಸೋಳಿನ ಮಗ ಶಂಕರ ಕದ್ದೆ ಇಲ್ಲಿ
ಬಿದ್ದ ತಿರುಕನನ್ನು ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ನನ್ನ ನೌಕರಿಗೆ ಕಳೆದು ಬಿಟ್ಟೆ. ಹೊಡಿಬೇಡ ಅವ್ರು ಯಾವ ತಪ್ಪು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಈ ರೀತಿ ಶಿಕ್ಷೆ ಕೊಡ್ತಾರೆ. ನೀವು ಮಾಡಿದ ಕೇಳಿಗಾಗಿ ಅವ್ರಿಗೆ ಯಾಕೆ ಈ ರೀತಿ ದೂಷಿಸ್ತಾ ಇದ್ದೀರಾ? ಅವರು ಒಟ್ಟ ಸುಮ್ಮನೆ ಇರೋಲ್ಲ ನೋಡ್ರಿ. ಅವರು ಈ ಮನೆ ದೇವ್ರ ಅಂತ ನಾವೇ ದೆವ್ವ ಅಂತ ಅಲ್ವಾ? ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕೆ ಇವನು ಈ ಮನೆಯ ದೇವರಲ್ಲ, ನಿನ್ನಂತ ಬಂಡ ಹೆಣ್ಣನ್ನು ಕಟ್ಟಿಕೊಂಡು ಜೀವನ ಕಳೆಯುವ ರಾಕ್ಷಸ. ಹೊತ್ತಿಗೆ ಹಾಗೆಲ್ಲ ಮಾತನಾಡಿ ಪಾಪದ ಮೆಟ್ಟಲು ಹತ್ತಿದೆಯೋ ನನಗೆ ಬಡಿ. ಆದರೆ ಸಾಕ್ಷಾತ್ ಪಾರ್ವತಿ ಗಿರಿಜೆಗೆ ಸಲ್ಲದ ಮಾತನಾಡಿ ಪಾಪದ ಮೆಟ್ಟಲು ಸರಿ ಹಚ್ಚಿಗೆ ನೀಚ, ನನ್ನ ಪಾದಗಳನ್ನು ಮುಟ್ಟಬೇಡ. ಶ್ರೀಕಾಂತ್ ಅವನು ಹಾದಿಗೆ ಬರುವುದಿಲ್ಲ. ಅವನು ಕಟ್ಟಿ ಹಾಕಿ ಒದ್ದೆ ಹಾಕಿ ತಿಳಿಯದೆ ತಮ್ಮ ನುಡಿದಂತೆ ನೀನು ಹಾಗೆ ನುಡಿತೀರಿಯದು. ನಾನು ನಿಮ್ಮ ಒಡ ಹುಟ್ಟಿದ ಅಣ್ಣನಲ್ಲವೇ? ಅಂದು ಅಣ್ಣ ಎಂದು ಅಪ್ಪಿದ ನಿಮ್ಮ ಕೈಗಳು ಎಂದು ಕಟ್ಟಿ ಹೊಡೆಯುವಂತಾದವೆ. ಅಲ್ಲದೆ ಈ ಮನೆಯ ಹಿರಿಯ ದೇವರೆಂದು ಪೂಜಿಸಿದ ನಿಮ್ಮ ನಾಲಿಗೆ ಎಂದು ಹೇ ಬಡವ ತಿರುಕ ಎನ್ನುವಂತಾದವೆ. ಅಂದು ನನ್ನ ಎರಡು ಹೆಗಲ ಮೇಲೆ ಪ್ರತಿ ಜಾತ್ರೆಗೆ ಹೋಗುವಾಗ ಹೆಗಲ ಮೇಲೆ ಕಾಲು ಹಾಕಿದ ನಿಮ್ಮ ಕಾಲುಗಳು ಎಂದು ಕಟ್ಟಿ ಹೊಡೆಯುವಂತಾದವೆ. ಅಂದು ಈ ಮನೆ ಹಿರಿಯಣ್ಣನೇ ದೇವರೆಂದು ಪೂಜಿಸಿದ ನನ್ನ ಕಾಲುಗಳು ಈ ಮನೆ ಕೆರುವಿಂದ ಕಡಿಯಾದವೆ. ಹೇಳ್ರಿ ತಮ್ಮಡ್ಯ ಹೇಳ್ರಿ, ನಾನೊಬ್ಬ ಈ ಮನೆ ಆಳು ಮಗ ಅಂತ ತಿಳಿದು ತುತ್ತನ್ನ ಹಾಕಿಟ್ಕೊಂಡ್ರು ನಿಮ್ಮ ಕಾಲು. ತಮ್ಮ ಹೊಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ನಿನ್ನಂತರಂಗವ ಅವರೇನು ಬಂದರು. ಇದೇ ಬಾಬಾ ಇದು ರಕ್ತವಲ್ಲಮ್ಮ. ಎಲ್ಲಿಯವರೆಗೂ ನನ್ನ ತಮ್ಮಂದಿರನ್ನು ಜೋಪಾನ ಮಾಡಿದ ಋಣ, ಅರ್ಥಾತ್ ತಮ್ಮಂದಿರು ನೀಡಿದ ಪ್ರೇಮದ ಕಾಣಿಕೆ ಅಮ್ಮ, ಪ್ರೇಮದ ಕಾಣಿಕೆ. ನೀನ್ ಯಾವಾಗ ನಮ್ಮನ್ನು ಬೆಳೆಸಿದಲೇ ನಾವಾಯ್ತು ನನ್ನ ಮಗನೇ. ನಮಗೆಲ್ಲ ಅನ್ನ ಹಾಕಿ ಜೋಪಾನ ಮಾಡಿದ ದಡಿ ಈ ಊರಿನ ದಂಡರಾಜ್. ದನಿ ದಂಡರಾಜ, ಈ ಊರಿನ ದನಿ ದಂಡರಾಜ. ಏನಪ್ಪ ತಂಬಿಡ್ರ, ನಿಮಗೆಲ್ಲ ಅನ್ನ ಹಾಕಿ ಜೋಪಾನ ಮಾಡಿದ ದನಿ ದಂಡರಾಜ. ಆ ದನಿ ದಂಡರಾಜ ಮಾಡಿದ ಒಂದೊಂದು ಕೃತಿಯನ್ನು ನಿಮ್ಮೆದುರಿಗೆ ಹೇಳಿದ್ರೆ ಅಯ್ಯೋ ಬೇಡ, ಯಾಕಂದ್ರ ಅವ ನಿಮಗೆ ಅನ್ನ ಹಾಕಿ ಜೋಪಾನ ಮಾಡಿದ ದನಿ ಅದಾನ, ಶಾಲೆ ಕಲಿಸಿ ದೊಡ್ಡ ಶಾಲೆಯನ್ನಾಗಿ ಮಾಡ್ಯಾನ. ಶಶಿ, ಶ್ರೀಕಾಂತ, ಯಾಕಪ್ಪ ನನ್ನ ಮೇಲೆ ಕೋಪ? ಕೋಪವಲ್ಲ, ನೀನ್ ಇಲ್ಲೇ ಇದ್ರೆ ನಮಗೆಲ್ಲ ತಾಪ. ಹೆತ್ತ ತಾಯಿಯನ್ನು ಮರೆತು ಮುತ್ತು ಕೊಡುವ ಈ ಮಾಯೆ ಈ ಮನೆಯಾಗೈತಿ. ತಾಯಿ ಸತ್ತಾಗ ನಿಮಗೆಲ್ಲ ಕಾಂಡ್ರ ಆದಾಗ 10 ಕಿಲೋಮೀಟರ್ ನನ್ನ ಹೆಗಲ ಮೇಲೆ ಹೊತ್ತು ನೀಡಿದಾಗ ನಿಮ್ಮ ಹೇಸಿಗೆ ನನ್ನ ಮೈ ಮೇಲೆ ಹತ್ತಿದ್ರೆ ಮರಿತೀರೇನ್ರಪ್ಪ, ಮರಿತೀರೇನ್ರು ನೋಡ್ರಿ. ಅಣ್ಣ, ಇವನು ಹೀಗೆ ಬಿಟ್ಟರೆ ಇವನು ಪುರಾಣಗಳಿಗೆ ಹೋಗುತ್ತೆ. ಈಗಲೇ ಇವನ್ನ ಕಟ್ಟಿ ಹಾಕ್ತಾರೆ. ಹಗ್ಗವನ್ನ ದಯವಿಟ್ಟು ಮಾವನನ್ನ ಕಟ್ಟಿ ಹಾಕಿ ಹೊಡಿಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ.
ಅಲ್ಲ, ಅವರು ಬಾಯಿ ತಪ್ಪಿ ಮಾತಾಡದೆ ಹೋಗಿದ್ರೆ ಇವ್ರು ಯಾಕೆ ಅವ್ರನ್ನ ಕಟ್ಟಿ ಹಾಕ್ತಿದ್ರು? ಇದೆಲ್ಲ ಅವರ ಕರ್ಮ ಅನ್ಬೋದು. ಸುಮ್ಮನೆ ಇರು. ಏನಂದರೆ ಬಡು ಕೊಡುದಿಲ್ಲ ಪಾಲು ಮಾಡು. ನಿಮಗೆ ಬೇಕಾದ ಆಸ್ತಿ ಬರೆದು ಕೊಡ್ತೇನೆ. ಕಾರ್ಯಪ್ಪ ಇಲ್ಲ ಬಾಂಡ್ ಪೇಪರ್ ಅಲ್ಲ. ಹೀಗೆ ಬಾರು ಹಾನಿಗೆ. ನಮ್ಮ ತಂದೆಗೆ ನಾವು 4 ಜನ ತಂದಿರು. ಒಟ್ಟು ಆಸ್ತಿ 50 ಎಕರೆ. ಅದರಲ್ಲಿ ಶಂಕರನ್ ಸೇರಿ ನಿಮ್ಮಿಬ್ಬರಿಗೆ ಸೇರಿ 3 ಭಾಗ ಮಾಡೀನಿ. ಶಂಕರ ನೌಕರಿ ಅದಂತ ಅವ್ರು 10 ಎಕರೆ ಮಾಡೀನಿ. ತಲಾ ನಿಮ್ಮಿಬ್ಬರಿಗೆ 10 ಎಕರೆ ಮಾಡೀನಿ. 20 ಎಕರೆ ಮಾಡೀನಿ ತಲಾ ಇಬ್ಬೊಬ್ಬರಿಗೆ. ಇನ್ನು ಸಾಲ ಕಟ್ಟಿಸಿದ ಸಾಲ 3 ಗಚ್ಚಿನ ಮನೆ ತಲಾ 3ವರೆಗೆ 1 ಮನೆ. ಇದರಲ್ಲಿ ನನಗೆ ಪಾಲುವಿಲ್ಲ. ನಾನು ಊಟ ಬಟ್ಟೆಯಲ್ಲಿ ಈ ಮನೆಗೂ ನಿಮಗೆ ವಿದಾಯ ಹೇಳಿ ದೂರ ಹೋಗುತ್ತೇನಪ್ಪ. ತಗೊಂಡ್ರೆ ಪಾಲನ ಒಂದು 2 ಎಕರೆ ಹೊಲವನ್ನು ಕೂಡ ನೀವು ಇಟ್ಟುಕೊಳ್ಳದೆ ಎಲ್ಲ ಆಸ್ತಿನ ಅವರಿಗೆ ಬಂದು ಕೊಟ್ಟಲ್ಲ. ಮುಂದೆ ನಿಮ್ಮ ಜೀವನದ ಗತಿ ಏನ್ ಮಾವ? ಅಯ್ಯೋ ಮಾರಾಯ್ತಿ, ಅವನ ಚಿಂತೆ ನಿನಗೆ ಏಕೆ? ಬಳ್ಳಿ ಬಾಯ್. ಯಾಕೆ ಹೇಳಿದ್ದೆ ಗಿರಿಜಾ? ನಾನು ಪ್ರದೇಶ ದೇವರು ಉಲ್ಲಮಿಸಲಾರ. ನನಗೆ ಹೆಣ್ಣು ಮಕ್ಕಳು ಏನಿದೆ? ಮಕ್ಕಳು ನನ್ನ ತಮ್ಮಂದಿರೇ ದೂರವಾದಾಗ ಈ ಆಸ್ತಿ ತಿಳ್ಕೊಂಡು ಏನು ಮಾಡಲಿ? ಕೂಲಿ ಮಾಡಿ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಬಾಗಿರಿಜಾ. ಓ ಧರ್ಮರಾಜ, ಹೋಗಲಿಕ್ಕೆ ನಿನ್ನಿಚ್ಛೆ ಅಲ್ಲ. ನನ್ನ ತಂದೆಯ ಬಂಗಾರದಲ್ಲಿ ಪಾಲ್ಪಡು. ಬಂಗಾರದಂತಿರೋ ತಮ್ಮಂದಿರೇ ನನ್ನಿಂದ ದೂರವಾದಾಗ ಈ ಬಂಗಾರ ತೆಗೆದುಕೊಂಡು ಏನು ಮಾಡ್ರಿಪ್ಪ? ನನ್ನ ತಂದೆ ಇಟ್ಟ 50 ತೊಲೆ ಬಂಗಾರದಲ್ಲಿ 45 ತೊಲೆ ಮಾರಿ ನಿಮ್ಮ ಸಾರಿ ಕಳಿಸಿದ್ರಿಪ್ಪ. ಆದರೆ ನನ್ನ ತಂದೆ ನನ್ನ ಹಿರಿಮಗ ಹಿರಿಕಟ್ಟಿಯಲ್ಲಿ ಊರಲ್ಲಿ ಮಿಕ್ಸ್ತಾನಂತಂದು ಹಿರಿಮಾತಿನೊಂದಿಗೆ ಈ 5 ತೊಲೆ ಕೈಕೋಚ ಮಾಡಿಸಿ ಹಾಕಿದ್ದನಪ್ಪ. ಪಾಲು ಮಾಡುವುದು ಬೇಡಪ್ಪ, ನಿನ್ನೊಬ್ಬರಿಗೆ ಕೊಟ್ಟು ಬಿಡ್ತೇನಪ್ಪ. ನೀನೊಬ್ಬನೇ ತಿಂದುಕೋ. ಈಗ ಸಂತೋಷ ಆಯ್ತೇನ್ರಪ್ಪ. ನಿಮ್ಮನ್ನ ಅಪ್ಪ ಹಾಕಬೇಕಂತ ಬರೀಪ್ಪ. ಈಗಿನ ಕಟ್ಟ ಪುರಾಣವಲ್ಲ, ಅವನ ದೇವರಿಗೆ ಹೇಳಿಕೋ. ಈ ಮನೆಯಿಂದ ಹೊರ ಹೋಗುವ ತಿರುಗನಿಗೆ ಕೊನೆಯ ಸರಿಯ ಅನ್ನ ತಪ್ಪೋಗ್ಬರಿಪ್ಪ. ಯಾಕಂದ್ರ ಆಗಿ ಮಾಡಿ ಸಾಲಿ ಕಲಿಸೇನ್ರಿಪ್ಪ. ನನ್ನ ಅಪ್ಕೊಂಡ್ರು ತಮ್ಮುಡ್ರ ಶಶಿ ಶ್ರೀಕಾಂತ ಹೋಗ್ಬೇಡ್ರು, ಕಾಲಿ ಬಿಟ್ಟು ಬರ್ರು. ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ಕಂಡರು ಅವರಿಗೆ ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆಧಾರವಾಗಿದೆ ಯಾಕೆ ಬಾಬಾ? ಅಳಬೇಡ ಬಾಬಾ, ಅಳಬೇಡ ಬಾಬಾ. ವಿಷಕಾರುವಂತೆ ವಿಷ ಸರ್ಪಗಳಿಗೆ ನೀನು ಅದೆಷ್ಟೇ ಹಾಲು ಕೂಡ ಆ ವಿಷ ಸರ್ಪ ಒಂದಲ್ಲ ಒಂದು ದಿವಸ ಕಚ್ಚದೆ ಬಿಡುವುದಿಲ್ಲ ಬಾಬಾ. ಆ ವಿಷ ಸರ್ಪಗಳು
ಮೆಚ್ಚಿಕೊಂಡೆ, ಜಮೀನ್ದಾರರ ಮನೆಯನ್ನು ಹೊಗಳಿಸಿಕೊಂಡೆ. ಆದರೆ ನಿನ್ನ ಹಿರಿಮೆಗೆ ಇಂದು ಈ ನಿನ್ನ ಹಿರಿಮಗ ನಿನ್ನಿಂದ ದೂರ ಹೋಗುತ್ತಿದ್ದಾನಮ್ಮ. ಚೆನ್ನಾಗಿ ಆಶೀರ್ವಾದ ಮಾಡಿ ಕಳಿಸಮ್ಮ ಈ ನಿನ್ನ ಮಗನನ್ನು. ನಾನು ಬರ್ತೇನಮ್ಮ, ನಾನು ಬರ್ತೇನೆ. ಸೀತೆಗಾಗಿ ನೀ ಸಾಗರವನ್ನೇ ಹಾರಿದಂತೆ ತಮ್ಮಂದಿರಿಗಾಗಿ ತಿಳಿಯ ತಮ್ಮಂದಿರಿಗೆ ತಿಳಿಗೇರಿ ಬುದ್ಧಿ ಹುಟ್ಟಿಸಿ ಭ್ರಮೆಯಾಗಿ ಹೋಯಿತೆ ನನ್ನ ಸಂಸಾರ. ಈ ವಿಷಯ ನನ್ನ ತಮ್ಮ ಶಂಕರಿಗೆ ತಿಳಿದರೆ ಒಡೆದು ನೀರು ಆಗುವುದು ಅವನ ಹೂವಿನಂತ ಹೃದಯ. ಅಳಬೇಡಮ್ಮ, ಅಳಬೇಡ. ನೀನ್ ಇಷ್ಟೇ ಹತ್ತು ಕರೆದ್ರು ಕೂಡ ಎದ್ದು ಬಂದು ಎತ್ತಿಕೊಳ್ಳೋದಿಲ್ಲ ಈ ಸಮಾಜದ ಜನ. ಹೌದು ಗಿರಿಜಾ, ಹೌದು. ಈ ಹಣೆ ಬರಕ್ಕೆ ಹೊಣೆಯಾರಮ್ಮ. ಅದಕ್ಕೆ ಬಾಬಾ ಬೇಗನೆ ಆದಷ್ಟು ಬೇಗನೆ ನಿಮ್ಮ ತಮ್ಮನ ತೆರಿಗೆ ಹೋಗೋಣ. ಈ ಸ್ಥಿತಿಯಲ್ಲಿ ಅವನಲ್ಲಿಗೆ ಹೋಗುವುದೆಂದರೆ ಹೇಗಮ್ಮ? ನಿನ್ನೊಬ್ಬನನ್ನು ಬಿಟ್ಟು ನಾನು ಮತ್ತೆ ಇಲ್ಲಿಗೆ ಬರ್ತೇನಮ್ಮ. ಏಕೆ ಬಾಬಾ, ಯಾಕೆ ರೀತಿ ಮಾತಾಡ್ತಿದ್ದೀರಾ? ಹಿರಿಯಲ್ಲದಿದ್ರೆ ದೇವರನ್ನು ತಿಳಿದುಕೊಂಡಿರೋದು ಅವರೊಬ್ಬರ ಮಾತ್ರ. ಅವರ ಮೇಲಿನ ನಂಬಿಕೆಯಿಂದ ತಾನೇ ನೀವಿಂದು ಆಸ್ತಿಯನ್ನು ಪಾಲ್ ಮಾಡಿದ್ದು. ಹೌದು ಗಿರಿಜಾ, ಶ್ರೀರಾಮನಿಗೆ ಲಕ್ಷ್ಮಣನಂತೆ, ಧರ್ಮನಿಗೆ ಅರ್ಜುನನಂತೆ. ಆದರೆ ಈ ಧರ್ಮನಿಗೆ ಶಂಕರನಾಗಿ ಹುಟ್ಟಿದಾನಮ್ಮ. ನಡೆಯಮ್ಮ, ಅವನಲ್ಲಿಗೆ ಹೋಗೋಣ, ನಡೆಯಮ್ಮ. ಗೃಹಮಂತ್ರಿ ಧನರಾಜಪ್ಪನವರಿಗೆ ಜಯವಾಗಲಿ, ಜಯವಾಗಲಿ. ಗೃಹಮಂತ್ರಿ ಧನರಾಜಪ್ಪನವರಿಗೆ ಜಯವಾಗಲಿ. ಧರ್ಮರಾಜ, ಈ ಧರ್ಮರಾಜ ಬರುತ್ತಾನೆಂದು ಗೊತ್ತಾದರೂ ನಮಸ್ಕರಿಸದೆ ಹಾಗೆ ಹೋಗುತ್ತಿರುವೆಯಲ್ಲ. ಎಂಬ ದೊಡ್ಡ ಸ್ಥಿತಿಯಿಂದ ಧರ್ಮರಾಯ ರಾಜ್ಯ ಬಿಟ್ಟು ಹೊರಟಂತೆ. ನೀನು ರಾಜ್ಯ ಬಿಟ್ಟು ಹೊರಟ್ರೆ ನಿನ್ನೆಲ್ಲ ಆಸ್ತಿಯನ್ನು ನಿನ್ನ ತಮ್ಮಂದಿರಿಗೆ ಬಿಟ್ಟು ಕೊಟ್ಟು ಹೋದರೆ ಅವರ ಸಾಲ ತೀರಿಸುವವರ್ಯಾರು? ನೀನ ಅಥವಾ ಗಿರಿಜಾನ? ಹುಲ್ಲಾಗ ನಾಲಿಗೆ ಇಟ್ಕೊಂಡು ನೆಟ್ಟಗ ಮಾತಾಡು. ಸಮಾಜದಲ್ಲಿ ನಿನ್ನನ್ನು ಮೆಚ್ಚಿಸಿಡಬೇಕಂತೂ ಎಚ್ಚರ. ಸಾಲ ಮರಳಿ ಕೊಡಬೇಕಾದವನು ನೀನು. ನನಗೆ ಎದುರು ಮಾತನಾಡಿಯಾ? ಮತ್ತೆ ಗುಡ್ಡದಂತ ಗಂಡು ಎದುರಿಗೆ ನಿಂತಿದ್ದರೆ ನನ್ನ ಹೆಸರು ಎತ್ತಿದ ನನ್ನ ಹೆಸರು ಎತ್ತಿದ್ದಲ್ಲಿ ನಾಲಾಯ್ಕ. ಲೇ ತಮ್ಮ,
ದೊಡ್ಡ ಸೌಕಾರ ಇದ್ದಾಗ ನೀನ ಹದಿ ಬಿಟ್ಟ ಕೆಟ್ಟಿ ಈಗ ಆಗಬೇಡ ಮೊರ ಬಟ್ಟಿ ಪ್ರಮಾಣ ಯಂತ್ರ ಕೊಡ್ತೇನೆ ಅಂತಂದು ಹಣನ ಎದಿ ತಟ್ಟಿ ಹೇಳಲೆ ಆಗಲ್ಲ ಗುಮ್ಮಸ್ತ್ರಿ, ತಮ್ಮನ ಖರ್ಚಿಗಾಗಿ ಸಾಲ ಮಾಡಿದ್ದು ನಿಜ. ಹಾಗಂತ ಸಾಲ ತೀರ್ಸಾರ್ದ ಸಾಯುವಂತ ನಾನಲ್ಲ. ನನ್ನ ಆಸ್ತಿ ಇರದಿದ್ದರೂ ನಾನು ನಿಮ್ಮ ದನಿಯಂತ ಜೀತದಲ್ಲಿ ದುಡ್ದಾದರೂ ನಾನು ಮುಟ್ಟಿಸ್ತೇನೆ ಧೈರ್ಯ ನನಗಿದೆ. ಅದು ಮಾತಪ್ಪ ತಂದಿ ಹುಟ್ಟಿತ್ತು ಅಂದ್ರ ಏನಂದ್ರಿ ಗುಮಾಸ್ತ್ರ? ಏ ಧರ್ಮರಾಜ, ಗುಮಾಸ್ತರು ಹೇಳಿದ ಮಾತು ನಿನಗೆ ಒಪ್ಗೆನಾ? ನನ್ನ ಮಾರ್ದೇಶ್ವರನ ಸಾಕ್ಷಿಯಾಗಿ ಒಪ್ಪಿಕೊಳ್ಳುತ್ತೇನೆ. ಏನು ಅಂತ ಮಾತಾಡ್ತಾ ಇದ್ದೀರಿ? ಜಿಲ್ಲಾ ಪೊಲೀಸ್ ಅಧಿಕಾರಿ ನಿಮ್ಮ ತಪ್ಪಲ್ಲಿರ್ಬೇಕಾದ್ರೆ ನೀವು ನಿನಗೆ ಇಂಥ ಮಾತು ಕೊಡೋದ? ಅದು ನನ್ನ ಪ್ರಾರಬ್ಧ ಕರ್ಮ ಗಿರಿಜಾ. ರಾಜ್, ಧರ್ಮರಾಜ, ಧರ್ಮರಾಜ, ನನ್ನ ಮುಳ್ಳು ಕತ್ತೆಂಬ ಬೇಲಿಯಲ್ಲಿ ಧರ್ಮರಾಜ, ಅಂದು ನನ್ನ ತಂದೆಗೆ ಮಾಡಿದ ಮುಯ್ಯಿ ತೀರಿಸಿಕೊಂಡು ದಾಳಾಗಿ ದುಡಿಸಿಕೊಳ್ಳುವ ಗಂಡು ನಾನು. ಡಿಸ್ಟ್ರಿಕ್ಟ್ ಆಫೀಸರ್ ಹೆಂಡತಿಯಾಗಿ ಶೋಭಿಸಬೇಕಾದ ನೀನು ಧರ್ಮರಾಜನ ಆಡಂಬರದ ಅಣಗಿಣಿಯ ಕೋಗಿಲೆಯಾಗಿ ಹಾಡಿ ನೀನು ರಂಜಿಸುತ್ತಿದ್ದರೆ ನಾನಾಗುವೆ ಇಂದ್ರ ಸಭಾಂಗಣದ ದೇವೇಂದ್ರ. ಸಿಎಂ ಸಿದ್ದರಾಮಯ್ಯನವರ, ನಾನು ಗೃಹ ಮಂತ್ರಿ ಧನರಾಜ್ ಸ್ಪೀಕಿಂಗ್. ನನ್ನ ಹೇಳಿಕೆಯಂತೆ ನನ್ನ ಸೆಕ್ಯೂರಿಟಿಯನ್ನಾಗಿ ಆ ಶಂಕರನನ್ನ ನೇಮಿಸುವುದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ಹಾಗೂ ಕಮಿಷನರ್ ಕಾಳಪ್ಪನವರಿಗೆ ತುಂಬಾ ಧನ್ಯವಾದಗಳು. ಸರ್, ನನ್ನ ಬಟ್ಟೆ ತರಲಿಕ್ಕೆ ನನ್ನ ಸೆಕ್ಯೂರಿಟಿ ಅಂದ್ರೆ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ತುಂಬಾ ಧನ್ಯವಾದಗಳು ಸರ್. ಆಯ್ತು, ನಿಮ್ಮ ದಯೆಯಿಂದ ನನ್ನ ಎಲ್ಲ ಆಸೆಗಳು ಪೂರೈಸಿದಂತಾಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಇಡೀ ಸರ್ಕಾರದ ಖಜಾನೆಯೇ ನನ್ನ ಆಣತಿಯಂತೆ ನಡೆಯಬೇಕಾದರೆ
ರಾಜನೆಂಬ ಕುನ್ನಿ ನನಗೆ ಎದುರು ಮಾತನಾಡಿದರೆ ಸುಮ್ಮನೆ ಬಿಡುತ್ತೇನೆ. ಏ ಹುಂಬ ನಿಂಬ ಎಲ್ಲಿ ಹಾಳಾಗೋದ್ರಲ್ಲಿ ಬಂದ್ರಿಯಪ್ಪ ದಂಗರ ಯಾರಿ ಬೆಂಕಿ ಎತ್ತೈತಿ ಎಲ್ಲಿ ಉರಿಯಾಕತ್ತೈತಿವಪ್ಪ ಯಾರ ಮನೆ ಬಾಯಿ ಮಾಡಾಕತ್ತಿಯಲ್ಲ ಅಂತ ಆ ಎರಿ ಹೊಲದ ಸಿಂಗ ಕೇಳಿಸಿ ಅಂತ ಹೇಳಿದ್ನಲ್ಲ ಕೇಳಿಸ್ಕೊಂಡ್ ಬಂದಿರ ಸಿಂಗ ಕೇಳಿಸ್ಕೊಂಡ್ ಬರ್ಲಿ ಮುಂಚೆ ಕಿಳಿಸ ಮುಂದವ್ರಿ ಸೊಕರ ಏನ ಒಂದ್ ಕಾಯಿನ ಮುಟ್ಟಲ್ಲ ಓಸ ಕಿತ್ಕೊಂಬಂದ್ ಇಲ್ಲೇ ನಿಮ್ಮ ಮನಿ ಕಟ್ಟಾಕತ್ತೇವಲ್ರಿ ಅಲ್ಲೇ ತಂದು ಹಾಕ್ಯವ್ರಿ ಸೊಕರ ಇನ್ನೊಂದಿಟ್ಟು ಕೆಲಸ ಐತ್ರಿ ಮಳಿ ಮಾಡಾಕೈತಿ ಅದಕ್ಕ ಶಪ್ಪ ಓಟು ತಗೊಂಡೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತೇನ್ರಿ ಸೊಕರ ತಗೊಂಡ ಏ ಹುಂಬ ನೀನು ಮತ್ತೆ ನೀ ಹೋಗಿ ಸಿಂಗ ಎಲ್ಲ ಕೇಳಿಸ್ಕೊಂಡು ಬಾ. ನಾನು ಮತ್ತು ನಿಮ್ಮ ಹೋಗಿ ತಂಗಿ ಸುನೀತಾಳನ್ನ ಕರೆದುಕೊಂಡು ಬರುತ್ತೇವೆ. ಆತ್ರಿ ಅಪ್ಪರ ನಾವು ಬರ್ತೇವ್ರಿ. ಕಟ್ಟಿಗೆ ಬಾ ಕಟ್ಟಿಗೆ ಅವ್ರಿಗೆ ತಂದ್ಯ ಬೇಗ ಕಟ್ಟಿಗೆ ಹೊಡೆದು ಹಾಕು ಊಟಕ್ಕೆ ಆಮೇಲೆ ಊಟಕ್ಕೆ ಕುಳಿಯುವಂತೆ. ಮಾಡಿದ ಸಾಲಕ್ಕಾಗಿ ಪ್ರಾಣ ಕಳೆದುಕೊಂಡರೆ ಸಾಲ ತೀರಿಸೋರು ಯಾರು ದನಿ? ಮೊದಲು ಕಟ್ಟಿ ಒಳಗಡೆ ಹಾಕು ಆಮೇಲೆ ಊಟ ಮಾಡುವಂತೆ. ನಿಮ್ಮ ನಡಿ ಹೋಗಿ ಸೀತಾಮಾತೆ, ಎಂತ ವಿಷಮಗಳಿಗೆ ನೀ ನನಗೆ ಜನ್ಮ ನೀಡಿದೆಯಮ್ಮ. ಕಟ್ಟಿಗೆ ಈ ಊರಿಗೆ ನೀ ದನಿಯಾಗಬೇಕಿದ್ದ ನಾನು ಕಟ್ಟಿಗೆ ಹೊರೆ ಹೊತ್ತು ಕಟ್ಟಿಗೆ ಮಾರಿ ಊಟ ಮಾಡುವಂತಾಯಿತೆ ನನ್ನ ಜೀವನ. ಮತ್ತೆ ದನಿ ಬಂದಿಗಿಂದ ನಾನು ಬೇಗ ಕೆಲಸ ಮಾಡಿದ್ರಾಯ್ತು. ನನ್ನ ಕೈಯಲ್ಲಿ ರಕ್ತ ಇದು ಎತ್ತ ತಾಯಿಯ ಮಲೆ ಹಾಲು ಉಣಿಸಿದ ಬಿಸಿ ರಕ್ತ. ಓ ಆಂಜನೇಯನೇ, ನಿನಗಿದು ಬಿಸಿ ರಕ್ತದ ನೈವೇದ್ಯ. ಏನು ಧರ್ಮರಾಜ, ಕೆಲಸ ಮಾಡೋದನ್ನ ಬಿಟ್ಟು ಆ ಮಾರ್ತಿರಾಯನ ನೆನೆಸ್ಕೊಂತ ಕುಂತ್ರ ಈ ಕೆಲಸ ಯಾರು ನಿಮ್ಮ ಅಪ್ಪನ್ ಮಾಡ್ತಾನೆ? ಏನಿಲ್ಲ ಶ್ರೀಮಂತರಿ, ಹೊಟ್ಟೆಯಲ್ಲಿ ಅನ್ನವಿಲ್ಲದೆ 3 ದಿನವಾಯಿತು. ಕಣ್ಣಿಗೆ ಕವಳಿ ಬಂದಂತಾಯಿತು, ಅದಕ್ಕೆ ಕುಳಿತುಕೊಂಡಿದ್ದೆ. ಕ್ಷಮಿಸಿ. ನಿನ್ನಿಂದ ಕ್ಷಮಿಸ್ಬೇಕಾ? ಹೊಟ್ಟೆ ಕೋಳಿಲ್ಲ 3 ದಿವಸ ಆಯ್ತು ಅಂತ ಹೇಳ್ತಿಯಲ್ಲ. 3 ದಿವಸ ಅಲ್ಲ, 3 ವರ್ಷ ಆದ್ರೂ ನಿನಗೆ ಒಂದು ತುತ್ತು ಅನ್ನ ಕೂಡ ಹಾಕೋದಿಲ್ಲ. ಇಲ್ಲಿ ಮೈ ತುಂಬಾ ದುಡಿದ್ರೇನೆ ಹೊಟ್ಟೆ ತುಂಬಾ ಊಟ ಸಿಗೋದು. ನೀನೇನ ಪುಕ್ಕಟೆ ಊಟ ಅಲ್ಲಪ್ಪ ತಮ್ಮ. ಗುಮಾಸ್ತರೇ, ರೊಟ್ಟೆ ಮುರಿದು ದುಡಿಯದೆ ಹೊಟ್ಟೆಗೆ ಇಟ್ಟು ಕೇಳುವ ನಾನರ್ಥ ನಾನಲ್ಲ. ಇದು ಜಮೀನ್ದಾರವರ ಸ್ತ್ರೀಯವರ ರಕ್ತ.
ಅದಕ್ಕೆಂದೇ ಈ ಧನರಾಜನ ಅಡಿಯಾಳಾಗಿ ಬದುಕುತ್ತಿದ್ದೀಯ ಮಗನೇ. ನಿನ್ನ ತಮ್ಮ ಶಂಕರ ನನ್ನ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದಾನೆ. ಮಾತು ಇನ್ನೊಂದ್ಸಾರಿ ನನ್ನ ತಮ್ಮ ನಡುಗುತ್ತ ಹುಲಿಯಂತೆ ಬಂದು ನಿನ್ನ ರಕ್ತ ಕುಡಿದೇ ಬಿಡಲಾರ ನನ್ನ ತಮ್ಮ ಶಂಕರ. ಲೇ ಸುತ್ತು ಕೂಳಿಗೂ ಗತಿಯಿಲ್ಲದ ತಿರುಕ. ಈ ರಾಜ್ಯದ ಗೃಹ ಮಂತ್ರಿಯ ಶರಟನ್ನ ಹಿಡಿತೀಯನಲ್ಲೇ ಮಗನೇ. ಕಟ್ಟಾಕ್ರೇ ನನ್ನ ಮಗನ. ಕಳ್ಳನರಿಯೇ ನಿನ್ನ ಕಥೆ ಇವತ್ತು. ಹೇ ದಲಿತ, ಅಧಿಕಾರ ಸಿಕ್ಕೈತಿ ಅಂತ ಅಹಂಕಾರ ತೋರಿಸಿ ನಮ್ಮಂತ ಬಡವರ ಮೇಲೆ ಎಗರಾಡಿದರೆ ಹುಲಿಯಾಗಿ ನನ್ನ ತಮ್ಮ ಶಂಕರ ಬಂದು ನಿನ್ನ ಗಂಟಲ ತೊಡವೆ ಹರಿದು ರಕ್ತ ಕುಡಿಯದೆ ಬಿಡಲಾರ. ಲೇ ಧರ್ಮರಾಜ, ನಿನ್ನ ತಮ್ಮನೇ ನನ್ನ ರಕ್ಷಾ ಕವಚವಾಗಿರುವಾಗ ನಿನ್ನ ಪ್ರಾಣ ತೆಗೆದು ಹರಣ ಪಾದಕ್ಕೆ ಸೇರಿಸುವುದು ಖಂಡಿತ. ಏ ಮುಗಿತಲೇ ನಿನ್ ಕತೆ. ಲೇ ಧನರಾಜ, ನಿಲ್ಲಿಸೋ ನೀ ಹೊಡೆಯೋದನ್ನ. ಲೇ ಶಂಕರ, ನನ್ನ ಸೆಕ್ಯೂರಿಟಿ ಪೊಲೀಸ್ ಆದ ನೀನು ನನಗೆ ಬೆದರಿಕೆ ಒಡ್ಡುತ್ತೀಯ. ಮೊದಲು ಬಂದಿದ್ದರೆ ಈ ನೀಚನನ್ನ ನನ್ನ ಮೇಲೆ ಕೈ ಮಾಡಿದ್ದಾನೆ. ಯಾಕೆ ಸರ್ ಈ ನನ್ನ ನಾಡನ್ನು ಈ ರೀತಿಗೆ ಕಟ್ಟೆಗೆ ಹೊಡಿತಿದ್ದೀರಾ? ಅಮಾನುಷವಾಗಿ ಬಿಟ್ಟು ಬಿಡೋವನನ್ನು. ಅವನು ನನ್ನ ಬಾಳಿನ ದೇವರು. ನಿನ್ನ ಬಾಳಿನ ದೇವರು. ಲೇ ಶಂಕರ, ಅಣ್ಣನೆಂಬ ಮಮಕಾರದಿಂದ ಹೀಗೆ ಮಾತನಾಡುತ್ತೀರಿಯಲ್ಲ, ಕರ್ತವ್ಯವನ್ನು ಮರೆತು ಈ ನಿನ್ನ ಚಿಲ್ಲರ ಸಸ್ಪೆಂಡ್ಗೆ ಹೆದರಿ ಈ ನನ್ನ ದೇವರಂತ ನಿನ್ನ ಕೈಗೆ ಕೊಡಲು ನಾನೇನು ಬೇಕಪ್ಪನಲ್ಲ. ಲೇ ಶಂಕರ, ಸುಮ್ಮನೆ ಅವನನ್ನ ಜೈಲಿಗೆ ಹಾಕಿ ನಿನ್ನ ನೌಕರಿ ಉಳಿಸಿಕೋ. ಎರಡೇ 2 ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗೆದು ಬಿಡ್ತಾನೆ ಮಗನ. ನಿನ್ನ ಈ ಚಿಲ್ಲರ ಸಸ್ಪೆಂಡ್ಗೆ ಹೆದರಿ ನಮ್ಮ ಅಣ್ಣನ ನಿನಗೆ ಒಪ್ಪಿಸಲು ನಾನೇನು ಸೆಂಡನಲ್ಲ. ಬಿಚ್ಚಿ ಹಾಕು. ಇಲ್ಲದಿದ್ದರೆ ಈ ನಿನ್ನ ಸೆಕ್ಯೂರಿಟಿ ಆಫೀಸ್ನಲ್ಲಿ ನಿನ್ನ ಕಪ್ಪಲೆ ಆಗುತ್ತದೆ. ನಿನ್ನಣ್ಣ ನನಗೆ 20,000 ಹಣ ಕೊಡಬೇಕು. ಆ ಹಣವನ್ನು ಅವನು ಕೊಟ್ಟು ನೀನು ಮೊದಲು ಬಿಸಾಕಲೇ, ಆಮೇಲೆ ಮಾತಾಡ. ನಮ್ಮನ್ನ ಕೊಡತಕ್ಕಂಥ 20,000 ಹಣಕ್ಕೆ ಈ ರೀತಿ ಕಟ್ಟಿ ಹೊಡ್ತಾ ಇದೀಯಾ? ತೆಗೆದುಕೋ ನಿನ್ನ 20,000 ಹಣವನ್ನು. ರಾಜ, ಮನೆಯಲ್ಲಿ ಬಿಚ್ಚಿ ಹಾಕು. ಈ ನಿನ್ನ ಸೆಕ್ಯೂರಿಟಿ ಆಫೀಸ್ ಅಂದರೆ ನಿನ್ನ ಕೊಲೆ. ಲೇ ಬಿಚ್ಚಲಿಲ್ಲ ಅಂದ್ರೆ ಏನ್ ಮಾಡ್ತೇನೆ? 20 ವರ್ಷಗಳಿಂದ ಹದವಾಗಿ ಹಣ್ಣು ಮಸಿದುಕೊಂಡಿರುವ ಆ ಪರಶುರಾಮನ ಗಂಡು ಹೊರಗೆ ಬಂದು ಈ ನಿನ್ನ ದೋಸ್ತಿನ ದೇಹವನ್ನು ಇಬ್ಬಾಗ ಮಾಡಿ ನಿನಗೆ ಹೆದರಿ ಮಬ್ಬ ಇಬ್ಬುತ್ತಿರುವ ಈ ಜನಾಂಗಕ್ಕೆ ನಿನ್ನದೇ ರಕ್ತ ಲೇಪನ ಮಾಡಿ ಶಾಂತಿ ಮಾಡುತ್ತೇನೆ. ಬಿಚ್ಚುತ್ತೇನೆ, ಕಡಿದುಕೋ.
ನನ್ನ ಸೆಕ್ಯೂರಿಟಿ ಡ್ಯೂಟಿ. ಏನಿಲ್ಲ, ನಾನು ನಿನ್ನ ಅಂಗರಕ್ಷಕನಲ್ಲ, ನಿನ್ನನ್ನು ಶಿಕ್ಷೆಗೆ ಒಳಪಡಿಸುವ ಧೀರ. ನೀನು ಮಾಡಿದ ಪ್ರತಿಯೊಂದು ಹೊರಗ ಕೆಲಸವನ್ನು ಫೈಲ್ಗೆ ರೆಡಿ ಮಾಡಿ ನಿನ್ನನ್ನು ಒದ್ದು ಒಳಗೆ ಹಾಕಲಿದ್ದಾರೆ. ನನ್ನ ಹೆಸರು SP ಶಂಕರ್ನೇ ಅಲ್ಲ, ಬಾಣ ಹೋಗೋಣ. ನೀನು ಹೋದ್ರೆ ಇಲ್ಲಿ ನನ್ನ ಸೆಕ್ಯೂರಿಟಿ ಯಾರು? ನಾಳೆ ಯಮಧರ್ಮ ಬರ್ತಾರೆ, ಅಲ್ಲಿಯವರೆಗೆ ಕಾಯಿಲೆ ಬಾಟಿ ಮಗಳೇ. ಅಣ್ಣ, ಅವನು ಅದಷ್ಟೊಂದು ಸೋಂಕಿನಿಂದ ಮಾತನಾಡಿ ಹೋದ. ಆದರೆ ಬೇಗ ಹೋಗಿ ಅವನ ಸೋಂಕಿನ ರೆಕ್ಕೆಯನ್ನು ಕತ್ತರಿಸಿ ಹಾಕಿಬಿಡು. ಹಾಗೆ ಮಾಡಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ತಂಗಿ, ಶಾಂತಿ. ನಾನು ಹಾಗೆ ಮಾಡುತ್ತೇನೆ. ನಡೀರಿ ಹೋಗೋಣ.